ಎಷ್ಟೋ ಸಾವುಗಳನ್ನು ಅಂದರೆ ಯಾವುದ್ಯಾವುದೋ ಥರದ ಆತ್ಮಹತ್ಯೆಗಳನ್ನು ನಾವು ಕೆಲವು ಮೂವಿಗಳಲ್ಲಿ ಹಲವಾರು ಮೂವಿಗಳಲ್ಲಿ ನೋಡಿರ್ತೀವಿ. ಆದರೆ ಇಲ್ಲಿ ಅಂತಹದೇ ಒಂದು ಘಟನೆ ನಡೆಯಕ್ಕೆ ಹೋಗ್ತಿತ್ತು. ಬಟ್ ಪೊಲೀಸರು ಅವರ ಒಂದು ಎಚ್ಚರಿಕೆಯಿಂದ ಆ ಒಂದು ಘಟನೆ ತಪ್ಪಿದೆ ಅಂತಲೇ ಹೇಳ್ಬೋದು. ಏನು ಘಟನೆ ಅಂತಂದರೆ, ವಿಧಾನಸೌಧದ ಮುಂದೆ ದಂಪತಿಗಳು ಸೀಮೆ ಎಣ್ಣೆಯನ್ನು ಹಾಕ್ಕೊಂಡು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗಿದ್ದಾರೆ. ಅಲ್ಲಿ ಪೊಲೀಸರು ನೋಡಿದ ತಕ್ಷಣ ಹೋಗ್ಬಿಟ್ಟು ಅದು ಅನಾಹುತವನ್ನು ತಪ್ಪಿಸಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆ ಈ ಥರ ಮಾಡ್ತಿದ್ದೀರಾ, ಏನಾಯ್ತು ಅಂತ ಹೇಳಿ ವಿಚಾರಿಸಿದಾಗ ಅಲ್ಲಿ ಒಂದು ಸತ್ಯ ಬಯಲಾಯ್ತು ಅಂತಲೇ ಹೇಳ್ಬೋದು. ಇವರು ಜೆ ನಗರದ ನಿವಾಸಿಗಳು. ಇವರು ಶಾಯಿಸ್ತಾ ದಂಪತಿಗಳಂತ ಹೇಳಿ ತಿಳಿದು ಬಂದದ. ಇವರು ಇದಕ್ಕೆ ಯಾಕೆ ಮುಂದಾಗಿದ್ದಾರೆ ಅಂದರೆ, ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಯಾಕೆ ಹೋಗಿದ್ದಾರಪ್ಪ ಅಂತಂದರೆ, ಇವರು ಬ್ಯಾಂಕಿನಲ್ಲಿ ಸಾಲ ಮಾಡಿದ್ರಂತೆ. ಆ ಒಂದು ಸಾಲ ತೀರ್ಸಿದ ತಕ್ಷಣಕ್ಕೆ ಅವರು ಬ್ಯಾಂಕಿನವರು ಇವರ ಒಂದು ಜಮೀನು ಇರುತ್ತಲ್ವಾ, ಆ ಒಂದು ಜಮೀನನ್ನು ಮಾರಾಟಕ್ಕೆ ಅಂದರೆ ಹರಾಜು ಹಾಕಕತ್ತಾರ ಅಂತ ಹೇಳಿ ಇವರು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಮುಂದಾಗಿದ್ದಾರೆ. ನೋಡ್ರಿ, ಇಂತಹ ಘಟನೆಗಳು ಪೊಲೀಸವ್ರಿಗೆ ಹೋಗಿ ತಿಳಿಸ್ಬೇಕು. ಪೊಲೀಸವರು ಎಲ್ರಿಗೂ ಕೂಡ ಸಹಾಯ ಮಾಡೇ ಮಾಡ್ತಾರಲ್ವಾ. ಸೊ ಲೇಟ್ ಆದರೂ ಪರವಾಗಿಲ್ಲ, ಬಟ್ ಅವರು ಮಾಡೇ ಮಾಡ್ತಾರ. ಎಲ್ಲರ ಕೆಲಸಗಳನ್ನು ಕೂಡ ತುಂಬ ಅಚ್ಚುಕಟ್ಟಾಗಿ ಸಹಾಯ ಮಾಡೋದ್ರಲ್ಲಿ ಸೊ ಮುಂದಾಗ್ತಾರಲ್ವಾ ಪೊಲೀಸರು. ಏನೇ ನಡೀಲಿ, ಯಾರ ಲೈಫಲ್ಲಿ ಏನೇ ಆದರೂ ಕೂಡ, ಪಕ್ಕದವ್ರ ಲೈಫಲ್ಲಿ ಕೂಡ ಏನೇ ಆಗಲಿ, ಏನಾದರೂ ಒಂದು ಅನಾಹುತ ಆಗಕತ್ತದಪ್ಪ ಅಂತೇಳಿ ತಕ್ಷಣಕ್ಕೆ ನಿಮ್ಮ ಗಮನಕ್ಕೆ ಬಂದ ತಕ್ಷಣ ಪೊಲೀಸವ್ರಿಗೆ ತಿಳಿಸಿದ್ರೆ ಅವರು ಪರಿಹಾರ ಮಾಡಿಸ್ತಾರೆ ಅಂತಲೇ ಹೇಳ್ಬೋದು. ಸೊ ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.